ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಪ್ರಧಾನಿ ನರೇಂದ್ರ ಮೋದಿ ಅವರ ಲಕ್ಷದ್ವೀಪ ಭೇಟಿಯಿಂದ ಏನಾಗಬಹುದು ಅನ್ನೋ ನಿರೀಕ್ಷೆ ಇತ್ತು, ಅದೇ ಆಗಿದೆ. ಲಕ್ಷದ್ವೀಪದ ಜೊತೆಗೆ ಈಗ ಎಕ್ಸ್ಪ್ಲೋರ್ ಇಂಡಿಯನ್ ಐಲ್ಯಾಂಡ್ಸ್ ಅನ್ನೋ ಟ್ರೆಂಡ್ ಶುರುವಾಗಿದೆ. ಭಾರತದ ಸೆಲೆಬ್ರಿಟಿಗಳು, ದಿಗ್ಗಜರು ಲಕ್ಷದ್ವೀಪದ ಬಗ್ಗೆ ಮತ್ತು ಭಾರತದ ಇನ್ನಿತರ ದ್ವೀಪಗಳ ಬಗ್ಗೆ ಪ್ರಚಾರವನ್ನು ಶುರು ಮಾಡಿದ್ದಾರೆ. ಎಕ್ಸ್ ಖಾತೆಯಲ್ಲಿ ಬಾಯ್ಕಾಟ್ ಮಾಲ್ಡೀವ್ಸ್ ಅನ್ನೋ ಮತ್ತೊಂದು ಟ್ರೆಂಡ್ ಶುರುವಾಗಿದೆ. ಇದರ ಜೊತೆಗೆ ಬಾಯಿ ಜಾರಿದ್ದ ಮಾಲ್ಡೀವ್ಸ್ ನ 3 ಮಂತ್ರಿಗಳು ಕುರ್ಚಿ ಕಳ್ಕೊಂಡಿದ್ದಾರೆ. ಮಾಲ್ಡೀವ್ಸ್ ಚೈನಾದ ಪರ ವಾಲ್ತಾ ಇದೆ ಅನ್ನೋ ಸಂದೇಶವನ್ನ ಇಡೀ ಜಗತ್ತಿಗೆ ಮುಟ್ಟಿಸೋದ್ರಲ್ಲಿ ಭಾರತದ ಸೋಷಿಯಲ್ ಮೀಡಿಯಾ ಯಶಸ್ಸನ್ನು ಪಡ್ಕೊಂಡಿದೆ. ಮಾಲ್ಡೀವ್ಸ್ಗೆ ಬುಕ್ ಆಗಿದ್ದ ಸಾವಿರಾರು ಟಿಕೆಟ್ಗಳು ಕ್ಯಾನ್ಸಲ್ ಆಗಿವೆ. ಹೋಟೆಲ್ ಬುಕ್ಕಿಂಗ್ಗಳು ರದ್ದಾಗಿವೆ. ಈಸ್ ಮೈ ಟ್ರಿಪ್ ನಂತಹ ಸಂಸ್ಥೆಗಳು ಮಾಲ್ಡೀವ್ಸ್ ಬುಕಿಂಗ್ ಅನ್ನ ರದ್ದು ಮಾಡಿವೆ. ಭಾರತದ ಲಕ್ಷದ್ವೀಪಕ್ಕೆ ನಾವು ವಿಶೇಷ ಆಫರ್ ಅನ್ನು ಕೊಡ್ತೀವಿ ಅಂತ ಹೇಳಿವೆ. ಭಾರತದ ಜನ ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ತಾರೆ. ಭಾರತಕ್ಕಾಗಿ, ಭಾರತದ ವಿಷಯದಲ್ಲಿ ನಾವೆಲ್ಲ ಒಂದೇ ಅನ್ನೋದನ್ನ ಭಾರತೀಯರು ಮತ್ತೆ ಸಾಬೀತುಪಡಿಸಿದ್ದಾರೆ. ಇದೆಲ್ಲ ಆಗಿದ್ದು 2 ಕಾರಣಗಳಿಂದ. ಒಂದು, ಭಾರತದ ಪ್ರಧಾನಿ ನರೇಂದ್ರ ಮೋದಿ ಮೊನ್ನೆ ಲಕ್ಷದ್ವೀಪಕ್ಕೆ ಭೇಟಿ ಕೊಟ್ಟಿದ್ದು ಮತ್ತು ಅದರಿಂದ ಆತಂಕಗೊಂಡಂತೆ ಕಂಡ ಮಾಲ್ಡೀವ್ಸ್ ನ ಕೆಲ ಮೂರ್ಖ ಸಚಿವರು ಬಾಯಿ ಜಾರಿ ಭಾರತವನ್ನ ಮತ್ತು ಭಾರತದ ಪ್ರಧಾನಿಯನ್ನ ಅವಮಾನಿಸುವ ರೀತಿಯಲ್ಲಿ ಟ್ವೀಟ್ ಗಳನ್ನ ಮಾಡಿದ ಪರಿಣಾಮ ಈಗ ಇಷ್ಟೆಲ್ಲ ಆಗಿದೆ. ಜೊತೆಗೆ ಮಾಲ್ಡೀವ್ಸ್ ಸರ್ಕಾರದಲ್ಲಿನ ಕೆಲವರು ಹಾಗೂ ಅಲ್ಲಿನ ಪ್ರತಿಪಕ್ಷಗಳು ಕೂಡ ಮಾಲ್ಡೀವ್ಸ್ ನ ಸರ್ಕಾರಕ್ಕೆ ಬುದ್ಧಿ ಹೇಳ್ತಾ ಇದ್ದಾರೆ. ಭಾರತದ ವಿರೋಧ ಮಾಲ್ಡೀವ್ಸ್ ಅನ್ನೋ ದ್ವೀಪಕ್ಕೆ ಅಷ್ಟು ಒಳ್ಳೆಯದಲ್ಲ ಅಂತ ಕೆಲವರು ಸಲಹೆ ಕೊಟ್ಟಿದ್ರೆ, ಮೊದಲು ಸರ್ಕಾರ ಭಾರತದ ಕ್ಷಮೆ ಕೇಳಬೇಕು ಅಂತ ಮತ್ತೆ ಕೆಲವರು ಹೇಳಿದ್ದಾರೆ. ಇದೆಲ್ಲದರ ಮಧ್ಯೆ ಮಾಲ್ಡೀವ್ಸ್ ಅಧ್ಯಕ್ಷರ ವೆಬ್ಸೈಟ್ ಹ್ಯಾಕ್ ಆಗಿದೆ. ಅದನ್ನ ಭಾರತೀಯರು ಮಾಡದೇ ಇರಬಹುದು, ಆದ್ರೆ ಅಲ್ಲಿ ವೆಬ್ಸೈಟ್ ಅಂತೂ ಹ್ಯಾಕ್ ಆಗಿದೆ. ಅದರ ಬಗ್ಗೆ ಕೂಡ ಮಾಲ್ಡೀವ್ಸ್ ಸರ್ಕಾರ ಹೇಳಿಕೊಂಡಿದೆ ಮತ್ತು ತನ್ನ ಅಧಿಕೃತ ವೆಬ್ಸೈಟ್ ಅಲ್ಲಿ ಸಚಿವರ ಹೇಳಿಕೆಗಳಿಂದ ಅಂತರವನ್ನ ಕಾಪಾಡಿಕೊಂಡಿರುವ ಅಲ್ಲಿನ ಸರ್ಕಾರ ಆ ಬಾಯಿ ಜಾರಿದ ಸಚಿವರನ್ನ ಉಚ್ಚಾಟನೆ ಮಾಡಿರುವುದಾಗಿ ಕೂಡ ತಿಳಿಸಿದೆ. ಹಾಗಾದ್ರೆ ಏನಿದು ಮಾಲ್ಡೀವ್ಸ್ ಬಾಯ್ಕಾಟ್ ಅಭಿಯಾನ? ಪ್ರಧಾನಿ ಮೋದಿ ಅವರ ಲಕ್ಷದ್ವೀಪ ಭೇಟಿ ಏನೆಲ್ಲ ಪರಿಣಾಮಗಳನ್ನು ಉಂಟು ಮಾಡ್ತಾ ಇದೆ, ಬನ್ನಿ ನೋಡೋಣ. ಗೆಳೆಯರೆ, ಮೊನ್ನೆ ಲಕ್ಷದ್ವೀಪದಲ್ಲಿ 1-2 ಕಾರ್ಯಕ್ರಮಗಳಿಗಾಗಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಆ ದ್ವೀಪಕ್ಕೆ ಭೇಟಿ ಕೊಟ್ಟರು. ಅಲ್ಲಿನ ಸುಂದರ ಪ್ರಕೃತಿಯನ್ನ, ಬೀಚುಗಳನ್ನ ಹಾಗೂ ಅಲ್ಲಿನ ಟೂರಿಸಂ ಸೌಕರ್ಯಗಳು ಹಾಗೂ ಅಡ್ವೆಂಚರ್ಗಳಿಗೆ ಸಂಬಂಧಪಟ್ಟ ಒಂದಷ್ಟು ಫೋಟೋಗಳನ್ನ ಪ್ರಧಾನಿ ಮೋದಿ ಟ್ವೀಟ್ ಮಾಡಿದ್ರು. ಅಲ್ಲಿ ಮೋದಿ ಏನನ್ನು ನೇರವಾಗಿ ಹೇಳಲಿಲ್ಲ, ಆದರೆ ಇತ್ತೀಚೆಗೆ ಭಾರತದಿಂದ ದೂರ ಆಗ್ತಾ ಚೈನಾದ ಕಡೆಗೆ ವಾಲ್ತಾ ಇರೋ ಮಾಲ್ಡೀವ್ಸ್ಗೆ ಪಾಠ ಕಲಿಸೋ ಪ್ರಯತ್ನದ ಭಾಗವಾಗಿ ಇದು ಕಾಣ್ತಾ ಇತ್ತು. ಒಂದಷ್ಟು ಮೀಡಿಯಾಗಳು ಹಾಗೂ ಸೋಷಿಯಲ್ ಮೀಡಿಯಾಗಳು ಈ ಬಗ್ಗೆ ವಿಡಿಯೋಗಳನ್ನ ಮಾಡಿದ್ದು ಆಯ್ತು. ಮೊನ್ನೆ ನಾವು ಕೂಡ ಮೋದಿ ಭೇಟಿ ಹಾಗೂ ಹೇಗೆ ಲಕ್ಷದ್ವೀಪ ಅನ್ನೋದು ಮಾಲ್ಡೀವ್ಸ್ಗೆ ಪರ್ಯಾಯ ಪ್ರವಾಸಿ ತಾಣವಾಗಬಲ್ಲದು ಅನ್ನೋ ಬಗ್ಗೆ ಒಂದು ವಿಡಿಯೋ ಮಾಡಿದ್ವಿ. ನಮ್ಮ ವಿಡಿಯೋ ನಂತರ ಕನ್ನಡದ ಬಹುತೇಕ ಎಲ್ಲ ನ್ಯೂಸ್ ಚಾನೆಲ್ಗಳು ಕೂಡ ಮಾಲ್ಡೀವ್ಸ್ ಮತ್ತು ಲಕ್ಷದ್ವೀಪದ ಕುರಿತಾದ ಒಂದಷ್ಟು ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡಿದ್ವು. ನಮಗೇನಿದು ಹೊಸ್ತಲ್ಲ. ಮೀಡಿಯಾ ಮಾಸ್ಟರ್ಸ್ ನ ಸಾಕಷ್ಟು ವಿಡಿಯೋಗಳು ನಮ್ಮ ನ್ಯೂಸ್ ಚಾನೆಲ್ಗಳಲ್ಲಿ ಸುದ್ದಿ ಆಗತ್ವೆ. ನಮ್ಮ ನೆರೇಟಿವ್ ನ್ಯೂಸ್ ಚಾನೆಲ್ಗಳಿಗೆ ಗಂಟೆಗಟ್ಟಲೆ ಕಾರ್ಯಕ್ರಮ ಮಾಡೋದಕ್ಕೆ ಬೇಕಾದ ಸರಕನ್ನು ಒದಗಿಸಿ ಕೊಡುತ್ತೆ. ಅದು ಖುಷಿ ವಿಷಯನೇ. ಇನ್ನು ಆ ವಿಡಿಯೋದಲ್ಲಿ ಪ್ರಧಾನಿ ಮೋದಿ ಅವರ ಲಕ್ಷದ್ವೀಪದ ಭೇಟಿಯ ಉದ್ದೇಶಗಳನ್ನು ನಾನು ಸೂಕ್ಷ್ಮವಾಗಿ ವಿವರಿಸಿದ್ದೆ. ಅದರಲ್ಲಿ ಒಂದು, ಮಾಲ್ಡೀವ್ಸ್ಗೆ ಪರ್ಯಾಯವಾಗಿ ಲಕ್ಷದ್ವೀಪವನ್ನು ಬೆಳೆಸೋದು, ಅಲ್ಲಿಗೆ ಪ್ರವಾಸಿಗಳನ್ನು ಆಕರ್ಷಿಸುವುದು. ಅದಕ್ಕಾಗಿ ಪ್ರಧಾನಿ ಮೋದಿ ಟ್ವೀಟ್ ಮೂಲಕ ಲಕ್ಷದ್ವೀಪದ ಬ್ರಾಂಡ್ ಅಂಬಾಸಿಡರ್ ತರ ಕೆಲಸ ಮಾಡಿದ್ದಾರೆ ಅಂತ ಕೂಡ ಹೇಳಿದೆ. ಅಲ್ಲಿ ಹಾಗೆ ಪ್ರಧಾನಿ ಹೋಗಿ ಬಂದ ಬೆನ್ನಲ್ಲೇ ಮೋದಿ ಅವರ ಒಂದು ಉದ್ದೇಶ ಈಡೇರ್ತಾ ಇದೆ. ಈಗ ಲಕ್ಷದ್ವೀಪ ಅನ್ನೋದು ವಿಪರೀತ ಟ್ರೆಂಡಿಂಗ್ ನಲ್ಲಿದೆ. ಬರೀ ಲಕ್ಷದ್ವೀಪ ಒಂದೇ ಅಲ್ಲ, ಭಾರತದ ಇನ್ನಿತರ ಐಲ್ಯಾಂಡ್ಗಳ ಬಗ್ಗೆ ಕೂಡ ನಾವು ಗಮನ ಕೊಡಬೇಕು ಅನ್ನೋ ಮಾತು ಶುರುವಾಗಿದೆ. ಭಾರತದ ಕ್ರಿಕೆಟ್ ದಿಗ್ಗಜರು, ಸಿನಿಮಾ ಸ್ಟಾರ್ಗಳು ಲಕ್ಷದ್ವೀಪದ ಬಗ್ಗೆ ಪ್ರಚಾರ ಆರಂಭ ಮಾಡಿದ್ದಾರೆ. ಇದು ಸಹಜವಾಗಿ ಮಾಲ್ಡೀವ್ಸ್ ಸರ್ಕಾರವನ್ನು ಆತಂಕಕ್ಕೆ ತಳ್ತಾ ಇದೆ. ಅದರ ಪರಿಣಾಮಗಳು ಕೂಡ ಅಲ್ಲಿಗಾಗಲೇ ಕಾಣೋದಕ್ಕೆ ಶುರುವಾಗಿವೆ. ಗೆಳೆಯರೆ, ಮಾಲ್ಡೀವ್ಸ್ ಬಗ್ಗೆ ನಿಮಗೆ ಹಿಂದೆ ಸಾಕಷ್ಟು ಮಾಹಿತಿಯನ್ನು ಹೇಳಿದ್ದೀನಿ. ಈ ಹಿಂದೆ ಮಾಲ್ಡೀವ್ಸ್ ಸರ್ಕಾರವನ್ನು ಪದಚ್ಯುತಗೊಳಿಸಿ ಅಲ್ಲಿನ ಅಧಿಕಾರವನ್ನು ತನ್ನ ಕೈಗೆ ತಗೊಳ್ಳೋದಕ್ಕೆ ಶ್ರೀಲಂಕಾ ಬಂಡುಕೋರರ ಸಹಾಯದಿಂದ ನಡೆದ ಕೂಪ್ ಒಂದನ್ನ ಹತ್ತಿಕ್ಕಿ ಮಾಲ್ಡೀವ್ಸ್ ಅನ್ನು ಉಳಿಸಿದ್ದು ಭಾರತೀಯ ಸೇನೆ. ಅಷ್ಟೇ ಅಲ್ಲ, ಮಾಲ್ಡೀವ್ಸ್ ನಲ್ಲಿ ಭಯೋತ್ಪಾದಕ ಚಟುವಟಿಕೆಗಳು ಶುರುವಾಗ್ತಾ ಇವೆ ಎಂದಾಗ ಕೂಡ ಅಲ್ಲಿನ ಸರ್ಕಾರಕ್ಕೆ ಸಹಾಯ ಮಾಡಿದ್ದು ಭಾರತ ಮಾಲ್ಡೀವ್ಸ್ಗೆ ಹೆಲಿಕಾಪ್ಟರ್ಗಳನ್ನು ಕೊಟ್ಟಿದೆ. ನಮ್ಮ ಡಾರ್ನಿಯರ್ ವಿಮಾನ ಅಲ್ಲಿ ಕೆಲಸ ಮಾಡ್ತಾ ಇದೆ. ಚೈನಾ ವೈರಾಣುವಿನ ಕಾಲದಲ್ಲಿ ಮಾಲ್ಡೀವ್ಸ್ಗೆ ಭಾರತ ಔಷಧ ಮತ್ತು ಲಸಿಕೆಗಳನ್ನು ಕೊಟ್ಟು ಕಾಪಾಡ್ತು. ಅಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಭಾರತ ಮಾಡ್ತಾ ಇದೆ. ಸಾಕಷ್ಟು ಆರ್ಥಿಕ ಸಹಾಯವನ್ನು ಕೂಡ ಮಾಲ್ಡೀವ್ಸ್ಗೆ ಮಾಡಿದೆ. ಈ ಹಿಂದೆ ಮಾಲ್ಡೀವ್ಸ್ ನಲ್ಲಿದ್ದ ಇಬ್ರಾಹಿಂ ಸೋಲಿ ಸರ್ಕಾರ ಭಾರತದ ಜೊತೆ ಅತ್ಯುತ್ತಮ ಸಂಬಂಧಗಳನ್ನು ಇಟ್ಟುಕೊಂಡಿತ್ತು. ಭಾರತ ಅಲ್ಲಿ ಸಾಗರ ಸರ್ವೆ ಕಾರ್ಯಕ್ರಮಗಳನ್ನು ಮಾಡಿದೆ. ಅಲ್ಲಿ ಭಾರತೀಯ ನೌಕಾಪಡೆಯ ಹಡಗು ಹೊಂದಿತ್ತು. ಜೊತೆಗೆ ಸುಮಾರು 75 ಭಾರತೀಯ ಯೋಧರು ಮಾಲ್ಡೀವ್ಸ್ ನಲ್ಲಿ ರಕ್ಷಣಾ ಕಾರ್ಯಾಚರಣೆಗಳನ್ನು ಮಾಡ್ತಾ ಮಾಲ್ಡೀವ್ಸ್ ನ ಜನಕ್ಕೆ ಸಹಾಯ ಮಾಡ್ತಾ ಇದ್ದಾರೆ. ಇನ್ನು ಮಾಲ್ಡೀವ್ಸ್ ಮೇಲೆ ಹಿಡಿತ ಸಾಧಿಸುವುದಕ್ಕೆ ಅಲ್ಲಿ ಚೈನಾ ಕೂಡ ಪ್ರಯತ್ನ ಪಡ್ತಾ ಇದೆ. ಮಾಲ್ಡೀವ್ಸ್ ಅನ್ನೋದು ಹಿಂದೂ ಮಹಾ
ಮಹಾಸಾಗರದಲ್ಲಿನ ಅತ್ಯಂತ ಆಯಕಟ್ಟಿನ ಜಾಗದಲ್ಲಿದೆ. ಇಲ್ಲಿ ಅಸ್ತಿತ್ವ ಹೊಂದುವ ಮೂಲಕ ಹಾರ್ನ್ ಆಫ್ ಆಫ್ರಿಕಾ ಹಾಗೂ ಕೇಪ್ ಆಫ್ ಗುಡ್ ಹೋಪ್ ವರೆಗಿನ ಸಮುದ್ರದ ಮೇಲೆ ನಿಗಾ ಇಡೋದಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಜಿಬೂಟಿ ಹಾಗೂ ಗ್ವದಾರ್ನಲ್ಲಿ ಚೈನಾ ಮಾಡಿಕೊಂಡಿರುವ ನೆಲೆಗಳ ಮೇಲೆ ಭಾರತ ಕಣ್ಣಿಡೋದಕ್ಕೆ ಕೂಡ ಸಾಧ್ಯ ಆಗುತ್ತೆ. ಈ ಕಾರಣಗಳಿಂದ ಮಾಲ್ಡೀವ್ಸ್ ಭಾರತಕ್ಕೆ ತುಂಬಾ ಅಗತ್ಯ ಅಂತ ಕೂಡ ಅನ್ನಿಸ್ಕೊಳ್ತಾ ಇತ್ತು. ಹೀಗಾಗಿನೇ ಭಾರತ ಮಾಲ್ಡೀವ್ಸ್ ಬಗ್ಗೆ ವಿಶೇಷ ಆಸಕ್ತಿಯನ್ನು ಕೂಡ ಹೊಂದಿತ್ತು. ಆದರೆ ಇತ್ತೀಚೆಗೆ ಏನಾಗಿದೆ ಅಂದ್ರೆ ಮಾಲ್ಡೀವ್ಸ್ ನಲ್ಲಿ ಭಾರತದ ಹಿಡಿತ ಕಡಿಮೆ ಮಾಡೋ ನಿಟ್ಟಲ್ಲಿ ಅಲ್ಲಿ ಚೈನಾ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿ ಕೆಲಸ ಮಾಡೋದಕ್ಕೆ ಶುರು ಮಾಡ್ತು. ಅಲ್ಲಿ ಇಂಡಿಯಾ ಔಟ್ ಕ್ಯಾಂಪೇನ್ ಶುರುವಾಯಿತು. ಮಾಲ್ಡೀವ್ಸ್ ಆಡಳಿತ ಆ ಇಡೀ ದ್ವೀಪವನ್ನ ಭಾರತಕ್ಕೆ ಕೊಟ್ಟು ಬಿಡ್ತಾ ಇದೆ ಅನ್ನೋ ತರದ ಅಪಪ್ರಚಾರಗಳಲ್ಲಿ ಶುರುವಾದವು. ಮೊನ್ನೆ ನಡೆದ ಚುನಾವಣೆಯಲ್ಲಿ ಅಲ್ಲಿದ್ದ ಆಡಳಿತಾರೂಢ ಪಕ್ಷಕ್ಕೆ ಸೋಲಾಯಿತು. ಇಂಡಿಯಾ ಔಟ್ ಕ್ಯಾಂಪೇನ್ ಮೂಲಕ ಚೈನಾದ ಬೆಂಬಲದಲ್ಲಿ ಮೊಹಮ್ಮದ್ ಮುಯ್ಜು ಅಲ್ಲಿ ಅಧ್ಯಕ್ಷರಾಗಿ ಆರಿಸಿ ಬಂದರು. ಆ ನಂತರ ಭಾರತದ ಸೇನೆಯನ್ನ ವಾಪಸ್ಸು ಕರೆಸಿಕೊಳ್ಳೋದಕ್ಕೆ ಅಲ್ಲಿನ ಹೊಸ ಅಧ್ಯಕ್ಷ ಭಾರತದ ಮೇಲೆ ಒತ್ತಡ ಹೇರೋದಕ್ಕೆ ಶುರು ಮಾಡಿದ. ಅಲ್ಲಿಗೆ ಮಾಲ್ಡೀವ್ಸ್ ಸಂಪೂರ್ಣವಾಗಿ ಚೈನಾ ಪರ ವಾಲ್ತಾ ಇದೆ ಅನ್ನೋದು ಸ್ಪಷ್ಟವಾಗ್ತಾ ಹೋಯಿತು. ಇನ್ನು ಈ ಮಾಲ್ಡೀವ್ಸ್ ಅನ್ನೋದು ಹೇಗೆ ಅಂದ್ರೆ ಇದರ ಒಟ್ಟು ಆರ್ಥಿಕತೆಯ 30% ಪ್ರವಾಸೋದ್ಯಮದ ಮೇಲೆ ಆಧಾರಪಟ್ಟಿದೆ. ಕಳೆದ ವರ್ಷ ಅಲ್ಲಿಗೆ ಸುಮಾರು 2,09,198 ಭಾರತೀಯ ಪ್ರವಾಸಿಗರು ಭೇಟಿ ಕೊಟ್ಟಿದ್ದಾರೆ. ಇನ್ನು ಭಾರತೀಯ ಪ್ರವಾಸಿಗರ ನಂತರ 2ನೇ ಸ್ಥಾನದಲ್ಲಿ ರಷ್ಯಾದ ಪ್ರವಾಸಿಗರಿದ್ದಾರೆ. ರಷ್ಯಾದಿಂದ 2,09,146 ಮಂದಿ ಭೇಟಿ ಕೊಟ್ಟರೆ ಚೈನಾದಿಂದ 1,87,118 ಮಂದಿ ಮಾಲ್ಡೀವ್ಸ್ಗೆ ಹೋಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಮಾಲ್ಡೀವ್ಸ್ಗೆ ಬರೋ ಪ್ರವಾಸಿಗರ ಸಂಖ್ಯೆ ಏನಿದೆ ಅದರಲ್ಲಿ 25% ಭಾರತೀಯರೇ ಇದ್ದಾರೆ. ಆ ನಂತರದ ಸ್ಥಾನದಲ್ಲಿ ರಷ್ಯಾ ಹಾಗೂ ಚೈನಾಗಳಿರುತ್ತವೆ. ಇನ್ನು ಅಲ್ಲಿ ಕೂಡ ಅತಿ ಹೆಚ್ಚು ಹಣ ಖರ್ಚು ಮಾಡೋದು ಭಾರತೀಯ ಪ್ರವಾಸಿಗರೇ. ಭಾರತೀಯರು ಮಾಲ್ಡೀವ್ಸ್ಗೆ ಹೋಗೋದನ್ನ ನಿಲ್ಲಿಸಿ ಬಿಟ್ರೆ ಅಲ್ಲಿನ ಆರ್ಥಿಕತೆಯ ಮೇಲೆ ಅದರ ದುಷ್ಪರಿಣಾಮಗಳು ಉಂಟಾಗುತ್ತವೆ. ಇಷ್ಟಿದ್ರೂ ಮಾಲ್ಡೀವ್ಸ್ ಭಾರತವನ್ನು ದೂರ ಇಟ್ಟು ಚೈನಾದ ಕಡೆಗೆ ವಾಲೋದಕ್ಕೆ ಶುರು ಮಾಡ್ತು. ಹೀಗಾಗಿ ಆ ದ್ವೀಪ ರಾಷ್ಟ್ರಕ್ಕೊಂದು ಪಾಠ ಕಲಿಸಬೇಕಿತ್ತು. ನೇರವಾಗಿ ಏನನ್ನು ಹೇಳದೆ ಮಾಲ್ಡೀವ್ಸ್ಗೆ ಒಂದು ಎಚ್ಚರಿಕೆಯನ್ನು ಕೊಡಬೇಕಿತ್ತು ಮತ್ತು ಅದರ ಲಾಭ ಭಾರತಕ್ಕೂ ಆಗಬೇಕಿತ್ತು. ಆ ಹಿನ್ನೆಲೆಯಲ್ಲಿ ಪ್ರಧಾನಿ ಮೋದಿ ಅವರ ಲಕ್ಷದ್ವೀಪದ ಭೇಟಿ ಒಂದು ದೊಡ್ಡ ಸಂಚಲನವನ್ನಲ್ಲಿ ಸೃಷ್ಟಿ ಮಾಡಿತು. ಭಾರತದ ಪ್ರಧಾನಿ ಮೊದಲಿಂದಲೂ ಕೂಡ ಭಾರತೀಯ ಪ್ರವಾಸೋದ್ಯಮವನ್ನು ಬೆಂಬಲಿಸ್ತಾ ಬರ್ತಾ ಇದ್ದಾರೆ. ಭಾರತ ಮೊದಲು ಅನ್ನೋ ಸಿದ್ಧಾಂತಕ್ಕೆ ಹೆಚ್ಚಿನ ಮಹತ್ವವನ್ನು ಕೂಡ ಕೊಡ್ತಾ ಇದ್ದಾರೆ. ಇಲ್ಲಿ ಏನಾಗುತ್ತೆ ಅಂದ್ರೆ ನಾವು ವಿದೇಶಿ ಪ್ರವಾಸ ಮಾಡೋದ್ರಿಂದ ನಮ್ಮ ಹಣ ವಿದೇಶಗಳಿಗೆ ಹೋಗುತ್ತೆ. ಬೇರೆ ದೇಶಗಳಿಗೆ ಹೋಗುವಾಗ ನಾವು ಅಲ್ಲಿ ರೂಪಾಯಿಯನ್ನು ಬಳಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ನಮ್ಮ ಹಣವನ್ನ ಆ ದೇಶದ ಕರೆನ್ಸಿಗೆ ಕನ್ವರ್ಟ್ ಮಾಡ್ಕೋತೀವಿ. ಡಾಲರ್ಗಳನ್ನು ಬಳಕೆ ಮಾಡೋದಕ್ಕೆ ಶುರು ಮಾಡ್ತೀವಿ. ಅಲ್ಲಿ ನಮ್ಮ ಹಣವನ್ನ ಡಾಲರ್ ಆಗಿ ಕನ್ವರ್ಟ್ ಮಾಡೋದ್ರಿಂದ ಭಾರತೀಯ ವಿದೇಶಿ ವಿನಿಮಯ ಸಂಗ್ರಹದ ಮೇಲೆ ಅದರ ಭಾರ ಬೀಳ್ತಾ ಹೋಗುತ್ತೆ. ಅದರ ಬದಲು ನಮ್ಮಲ್ಲೇ ಇರೋ ಪ್ರವಾಸಿ ಕ್ಷೇತ್ರಗಳಿಗೆ ನಾವು ಹೆಚ್ಚು ಭೇಟಿ ಕೊಡ್ತಾ ಹೋದ್ರೆ ನಮ್ಮ ಹಣ ದೇಶದಲ್ಲೇ ಇರುತ್ತೆ ಅನ್ನೋದು ಅಷ್ಟೇ ಅಲ್ಲ, ಅಲ್ಲಿನ ಸ್ಥಳೀಯರಿಗೆ ಉದ್ಯೋಗಾವಕಾಶಗಳು ಸೃಷ್ಟಿಯಾಗುತ್ತವೆ. ನಾವು ಯಾವುದೋ ಒಂದು ಊರಲ್ಲಿ ಇಳಿದ್ರೆ ಅಲ್ಲಿನ ಆಟೋ ಟ್ಯಾಕ್ಸಿಗಳನ್ನು ಬಳಸ್ತೀವಿ, ಅಲ್ಲಿನ ಹೋಟೆಲ್ಗಳಲ್ಲಿ ಉಳ್ಕೋತೀವಿ, ಅಲ್ಲಿನ ಅಂಗಡಿಗಳಲ್ಲಿ ಖರೀದಿ ಮಾಡ್ತೀವಿ. ಇದೆಲ್ಲ ಕೂಡ ಅಲ್ಲಿನ ಸಾಕಷ್ಟು ಜನರ ಬದುಕುಗಳಿಗೆ ಆಸರೆ ಆಗುತ್ತೆ. ಜೊತೆಗೆ ಭಾರತಕ್ಕೆ ಬರೋ ತೆರಿಗೆಯ ಹಣ ಹೆಚ್ಚಾಗೋದಕ್ಕೆ ಕೂಡ ಇದು ಕಾರಣ ಆಗುತ್ತೆ. ಹಾಗೆ ವಿದೇಶಿ ವಿನಿಮಯ ಸಂಗ್ರಹದ ಮೇಲೆ ಒತ್ತಡ ಬೀಳೋದು ಕಡಿಮೆ ಆಗುತ್ತೆ. ಇನ್ನು ನಮ್ಮಲ್ಲಿ ಏನ್ರಿ ಕಡಿಮೆ ಇದೆ? ಭಾರತದ ಐತಿಹಾಸಿಕ ಸ್ಮಾರಕಗಳು, ಬೀಚುಗಳು, ಹಿಲ್ ಸ್ಟೇಷನ್ಗಳು, ಕಾಡುಗಳು, ದೇವಾಲಯಗಳು. ನಮ್ಮ ಹಿಮಾಲಯದಿಂದ ಕನ್ಯಾಕುಮಾರಿಯವರೆಗೆ, ನಾಗಾಲ್ಯಾಂಡ್ ನಿಂದ ಗುಜರಾತ್ ವರೆಗೆ ನಾವು ನೋಡಲೇಬೇಕಾದ ಎಷ್ಟೋ ಸ್ಥಳಗಳಿವೆ. ಅದೆಲ್ಲವನ್ನು ಬಿಟ್ಟು ವಿದೇಶಗಳಿಗೆ ಹೋಗೋ ವ್ಯಾಮೋಹವನ್ನು ನಾವು ಕೂಡ ಒಂದಷ್ಟು ಕಡಿಮೆ ಮಾಡ್ಕೋಬೇಕು. ಇದನ್ನ ಪ್ರಧಾನಿ ಮೋದಿ ಪದೇ ಹೇಳ್ತಾ ಬರ್ತಾ ಇದ್ರು. ಇತ್ತೀಚೆಗೆ ವೆಡ್ ಇನ್ ಇಂಡಿಯಾ ಅನ್ನೋ ಕ್ಯಾಂಪೇನ್ ಕೂಡ ಶುರುವಾಯಿತು. ಆದ್ರೂ ಅದಕ್ಕಂಥ ಪ್ರಚಾರ ಸಿಕ್ಕಿರಲಿಲ್ಲ. ಆದ್ರೆ ಮೊನ್ನೆ ಮೋದಿ ಲಕ್ಷದ್ವೀಪದ ಕೆಲ ಫೋಟೋಗಳನ್ನ ಟ್ವೀಟ್ ಮಾಡಿದ್ರು ನೋಡಿ, ಅದು ಒಂಥರ ವಿಚಿತ್ರವಾದ ಹವಾ ಕ್ರಿಯೇಟ್ ಆಗೋದಕ್ಕೆ ಕಾರಣವಾಯಿತು. ಗೆಳೆಯರೆ, ಅದಾಗೋದಕ್ಕೆ ಕೂಡ ಮಾಲ್ಡೀವ್ಸ್ ಸಚಿವರ ಅವಿವೇಕಿ ವರ್ತನೆ ಕೂಡ ಕಾರಣನೇ. ಇಲ್ಲಿ ಏನಾಯ್ತು ಅಂದ್ರೆ ಮೋದಿ ಲಕ್ಷದ್ವೀಪದ ಫೋಟೋಗಳನ್ನು ಹಾಕಿದ ಕೂಡಲೇ ಒಂದಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಇದು ಮಾಲ್ಡೀವ್ಸ್ಗೆ ಪರ್ಯಾಯವಾಗಿ ಲಕ್ಷದ್ವೀಪಕ್ಕೆ ಮೋದಿ ಕೊಡ್ತಾ ಇರೋ ಪ್ರಚಾರ ಅನ್ನೋ ತರದ ಪೋಸ್ಟ್ಗಳು, ವಿಡಿಯೋಗಳು ಕಾಣಿಸಿದ್ವಾ. ಅದರಿಂದ ಕೆರಳಿದ್ದು ಮಾಲ್ಡೀವ್ಸ್ನ ಕೆಲ ಮಂತ್ರಿಗಳು. ಮಾಲ್ಡೀವ್ಸ್ನ ಮಂತ್ರಿ ಜಾಹಿದ್ ರಮೀಜ್ ಅನ್ನೋ ಒಂದು ಟ್ವೀಟ್ ಮಾಡ್ದ, ನಮ್ ಜೊತೆ ಕಾಂಪೀಟ್ ಮಾಡೋದಕ್ಕೆ ಭಾರತಕ್ಕೆ ಸಾಧ್ಯ ಆಗೋದಿಲ್ಲ. ನಾವು ಕೊಡೋಷ್ಟು ಸೌಕರ್ಯಗಳನ್ನು ಕೊಡೋದು ಅವರಿಗೆ ಆಗೋದೇ ಇಲ್ಲ. ಕ್ಲೀನ್ನೆಸ್ ನಮ್ಮಲ್ಲಿರೋಷ್ಟು ಅಲ್ಲಿರೋದಿಲ್ಲ. ಅಲ್ಲಿನ ರೂಮುಗಳಲ್ಲಿ ಕೆಟ್ಟ ವಾಸನೆ ಬರುತ್ತೆ. ಹೀಗಾಗಿ ಅದು ಪ್ರವಾಸಿಗರನ್ನ ಆಕರ್ಷಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಭಾರತೀಯರೊಬ್ಬರ ಟ್ವೀಟ್ಗೆ ಆನ್ಸರ್ ಮಾಡ್ದ. ಇವನ ಜೊತೆ ಇನ್ನಷ್ಟು ಜನ ಇದೇ ತರದವರಲ್ಲಿ ಹುಟ್ಕೊಂಡ್ರು. ಇಂಡಿಯನ್ಸು ತುಂಬಾ ಗಲೀಜು ಅಂತ ಅಬ್ದುಲ್ಲಾ ಮಹಜೂಮ್ ಮಾಜಿದ್ ಅನ್ನೋನು ಟ್ವೀಟ್ ಮಾಡ್ದ. ಮರಿಯಂ ಶೋಯ್ನಾ ಅನ್ನೋಳು ಭಾರತದ ಪ್ರಧಾನಿಯನ್ನ ಜೋಕರ್ ಅಂತ ಕರೆದ್ಲು. ಇಸ್ರೇಲ್ನ ಕೈಗೊಂಬೆ ಅಂತ ಹೇಳಿದ್ಲು. ಲೈಫ್ ಜಾಕೆಟ್ ಬಳಸಿ ಡೈವ್ ಮಾಡ್ತಿದ್ದಾರೆ ಅಂತ ಟ್ವೀಟ್ ಮಾಡಿದ್ಲು. ಈ ತರದ ದುರಹಂಕಾರದ ಟ್ವೀಟ್ಗಳು ಅಲ್ಲಿ ಭಾರತೀಯರನ್ನು ಮಾತ್ರ ಕೆರಳಿಸಲಿಲ್ಲ, ಜೊತೆಗೆ
ಜೊತೆಗೆ ಮಾಲ್ಡೀವ್ಸ್ನ ಒಂದಷ್ಟು ಹಿರಿಯರ ಸಿಟ್ಟಿಗೆ ಕೂಡ ಇದು ಕಾರಣ ಆಯಿತು. ಭಾರತ ನಮ್ಮ ಸರ್ವಕಾಲೀನ ಮಿತ್ರ. ಭಾರತದ ಸಹಾಯ ಮಾಲ್ಡೀವ್ಸ್ಗೆ ತುಂಬಾನೇ ಇದೆ. ಭಾರತದ ಸಿಟ್ಟಿಗೆ ಕಾರಣ ಆಗೋದಕ್ಕೆ ಹೋಗಬೇಡಿ ಅಂತ ಅಲ್ಲಿನ ಸರ್ಕಾರದ ಕೆಲ ಹಿರಿಯ ಸಚಿವರು ಈ ಕಿರಿಯರಿಗೆ ಎಚ್ಚರಿಕೆ ಕೊಟ್ಟರು. ಅಷ್ಟರಲ್ಲಿ ಸಚಿವರು ಮಾಡಿದ ಅವಿವೇಕ ಫಲ ಕೊಡೋದಕ್ಕೆ ಶುರುವಾಯಿತು. ಭಾರತದಲ್ಲಿ ಬಾಯ್ಕಾಟ್ ಮಾಲ್ಡೀವ್ಸ್ ಅನ್ನೋ ಟ್ರೆಂಡ್ ಶುರುವಾಗಿ ಹೋಯಿತು. ಭಾರತದ ಸಾಕಷ್ಟು ಸೆಲೆಬ್ರಿಟಿಗಳು ಕಣಕ್ಕಿಳಿದ್ರು. ಅಕ್ಷಯ್ ಕುಮಾರ್ ಟ್ವೀಟ್ ಮಾಡಿದ್ರು, ನಾನು ಸಾಕಷ್ಟು ಬಾರಿ ಮಾಲ್ಡೀವ್ಸ್ಗೆ ಹೋಗಿದ್ದೀನಿ, ಆದ್ರೆ ಈ ರೀತಿಯ ದುರಹಂಕಾರದ ಹೇಳಿಕೆಗಳು ಸರಿಯಲ್ಲ, ಡಿಗ್ನಿಟಿ ಅನ್ನೋದು ನಮಗೆ ತುಂಬಾ ಮುಖ್ಯ ಆಗುತ್ತೆ ಅಂತ ಹೇಳಿದ ಅಕ್ಷಯ್ ಕುಮಾರ್ ಎಕ್ಸ್ಪ್ಲೋರ್ ಇಂಡಿಯನ್ ಐಲ್ಯಾಂಡ್ಸ್ ಅನ್ನೋ ಹ್ಯಾಶ್ ಟ್ಯಾಗ್ ಮೂಲಕ ಹೊಸದೊಂದು ಟ್ರೆಂಡ್ಗೆ ಕಾರಣ ಆಗಿಬಿಟ್ರು. ಅದರ ಜೊತೆಗೆ ಸಚಿನ್ ತೆಂಡೂಲ್ಕರ್ ಕೂಡ ಟ್ವೀಟ್ ಮಾಡಿದ್ರು, ಸಲ್ಮಾನ್ ಖಾನ್ ಟ್ವೀಟ್ ಬಂತು, ಜಾನ್ ಅಬ್ರಹಂ ಟ್ವೀಟ್ ಮಾಡಿದ್ರು, ನಮ್ಮ ಕರ್ನಾಟಕದ ಕ್ರಿಕೆಟಿಗ ವೆಂಕಟೇಶ್ ಪ್ರಸಾದ್ ಕೂಡ ಟ್ವೀಟ್ ಮಾಡಿದ್ರು. ಜೊತೆಗೆ ಸಾಕಷ್ಟು ಕ್ರಿಕೆಟಿಗರು, ಸಿನಿಮಾ ತಾರೆಯರ ಟ್ವೀಟ್ಗಳು ಒಂದೇ ಸಮಕ್ಕೆ ಪ್ರವಾಹೋಪಾದಿಯಲ್ಲಿ ಅಪ್ಪಳಿಸೋದಕ್ಕೆ ಶುರುವಾದವು. ಅಷ್ಟೇ ಅಲ್ಲದೆ ಮಾಲ್ಡೀವ್ಸ್ನ ಮಾಜಿ ಅಧ್ಯಕ್ಷ ಮೊಹಮ್ಮದ್ ನಾಶೀದ್ ಅಲ್ಲಿನ ಸರ್ಕಾರಕ್ಕೆ ಬುದ್ಧಿ ಹೇಳಿದ್ರು. ಅಲ್ಲಿನ ಸಚಿವರ ಹೇಳಿಕೆಗಳನ್ನ ಖಂಡಿಸಿದ್ರು. ಈ ಹೇಳಿಕೆಗಳಿಂದ ಸರ್ಕಾರ ಅಂತರವನ್ನ ಕಾಪಾಡ್ಕೋಬೇಕು, ಭಾರತದ ವಿರೋಧ ಕಟ್ಟಿಕೊಳ್ಳೋದು ಮಾಲ್ಡೀವ್ಸ್ಗೆ ಒಳ್ಳೇದಲ್ಲ ಅಂತ ನಶೀದ್ ಬುದ್ಧಿ ಹೇಳೋ ಪ್ರಯತ್ನ ಮಾಡಿದ್ರು. ಅದರ ಜೊತೆಗೆ ಮತ್ತೊಬ್ಬ ಮಾಜಿ ಅಧ್ಯಕ್ಷ ಇಬ್ರಾಹಿಂ ಸೋಲಿ ಕೂಡ ಭಾರತದ ಪರ ಕಣಕ್ಕಿಳಿದ್ರು. ಭಾರತದ ವಿರುದ್ಧ ಅವಹೇಳನಕಾರಿಯಾಗಿ ಮಾತಾಡಿರೋ ಸಚಿವರ ವಿರುದ್ಧ ಕ್ರಮ ತಗೋಬೇಕು ಅಂತ ಅಲ್ಲಿನ ಸರ್ಕಾರವನ್ನ ಇಬ್ರಾಹಿಂ ಸೋಲಿ ಒತ್ತಾಯ ಮಾಡೋದಕ್ಕೆ ಶುರು ಮಾಡಿದ್ರು. ಅಲ್ಲಿ ಒತ್ತಡಗಳ ತೀವ್ರತೆ ಎಷ್ಟಿತ್ತು ಅಂದ್ರೆ ಮುಯ್ಜು ಚೈನಾ ಭೇಟಿಗೆ ಇನ್ನೊಂದು ದಿನ ಬಾಕಿ ಇರುವಾಗ ಅಲ್ಲಿನ 3 ಸಚಿವರನ್ನ ಉಚ್ಚಾಟಿಸಿ ಅಲ್ಲಿನ ಸರ್ಕಾರ ಆದೇಶವನ್ನ ಹೊರಡಿಸಬೇಕಾಗಿ ಬಂತು. ಇನ್ನು ಇಷ್ಟೆಲ್ಲ ಆಗೋ ಹೊತ್ತಿಗೆ ಆ ಸಚಿವರ ಮಾತುಗಳ ಪರಿಣಾಮ ಕೂಡ ಎಷ್ಟಾಗಬೇಕಿತ್ತೋ ಅಷ್ಟಾಗಿ ಹೋಗಿತ್ತು. ಮಾಲ್ಡೀವ್ಸ್ ನಲ್ಲಿ ಸುಮಾರು 8,000 ಹೋಟೆಲ್ ಬುಕಿಂಗ್ಗಳು ಕ್ಯಾನ್ಸಲ್ ಆದವು. 2,500 ಫ್ಲೈಟ್ ಟಿಕೆಟ್ಗಳು ಕ್ಯಾನ್ಸಲ್ ಆದವು. ಈಸ್ ಮೈ ಟ್ರಿಪ್ ಅನ್ನೋ ಟೂರ್ ಆರ್ಗನೈಸರ್ ಸಂಸ್ಥೆಯ ಸಿಇಒ ಟ್ವೀಟ್ ಮೂಲಕ ಮಾಲ್ಡೀವ್ಸ್ ನ ಎಲ್ಲ ಟಿಕೆಟ್ ಗಳನ್ನ ನಮ್ಮ ಸಂಸ್ಥೆ ರದ್ದು ಮಾಡ್ತಾ ಇದೆ ಅಂತ ಹೇಳಿದ್ರು. ಜೊತೆಗೆ ಭಾರತದ ಪ್ರವಾಸಿ ಕೇಂದ್ರಗಳನ್ನ, ಲಕ್ಷದ್ವೀಪವನ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ನಾವು ವಿಶೇಷ ಪ್ಯಾಕೇಜುಗಳನ್ನ ಮಾಡ್ತಾ ಇದೀವಿ ಅಂತ ಟ್ವೀಟ್ ಮಾಡಿದ್ರು. ಅಲ್ಲಿಗೆ ಭಾರತದ ಮಟ್ಟಿಗೆ 2 ಉದ್ದೇಶಗಳು ಈಡೇರಿದ ಹಾಗಾಯ್ತು. ಇಲ್ಲಿ ಮಾಲ್ಡೀವ್ಸ್ಗೆ ಅದರ ಯೋಗ್ಯತೆ ಏನು ಅನ್ನೋದನ್ನ ಭಾರತ ಮತ್ತು ಭಾರತೀಯರು ತೋರಿಸ್ಕೊಡ್ತಾ ಇದ್ದಾರೆ. ಜೊತೆಗೆ ಅಲ್ಲಿನ ಸರ್ಕಾರದಲ್ಲೂ ಕೂಡ ಈಗ 2 ಗುಂಪುಗಳು ಕಾಣಿಸ್ಕೊಳ್ತಾ ಇವೆ. ಮಾಲ್ಡೀವ್ಸ್ ನಲ್ಲಿ ಇನ್ನು ಕೆಲ ದಿನಗಳಲ್ಲಿ ಬಾಯ್ಕಾಟ್ ಚೈನಾ ಅನ್ನೋ ಕ್ಯಾಂಪೇನ್ ಶುರುವಾದ್ರೆ ಅಚ್ಚರಿ ಏನು ಪಡಬೇಕಾಗಿಲ್ಲ. ಯಾಕೆಂದ್ರೆ ಆದಾಯ ಅನ್ನೋದು ಕಡಿಮೆ ಆಗುತ್ತಾ ಹೊಟ್ಟೆ ಹಸಿಯೋದಕ್ಕೆ ಶುರು ಆದ್ರೆ ಯಾರಿಗಾದ್ರೂ ಬೇಗ ಬುದ್ಧಿ ಬಂದ್ಬಿಡುತ್ತೆ. ಅಂತ ಬುದ್ಧಿ ಮಾಲ್ಡೀವ್ಸ್ ನ ಜನಕ್ಕೂ ಕೂಡ ಆದಷ್ಟು ಬೇಗ ಬರೋ ಸಾಧ್ಯತೆಗಳಿವೆ. ಜೊತೆಗೆ ಭಾರತದ ಪ್ರವಾಸೋದ್ಯಮದ ಬಗ್ಗೆ ಕೂಡ ನಮ್ಮ ಸೆಲೆಬ್ರಿಟಿಗಳೇ ಈಗಾಗಲೇ ಪ್ರಚಾರ ಶುರು ಮಾಡಿದ್ದಾರೆ. ಇದು ಭಾರತೀಯ ಪ್ರವಾಸೋದ್ಯಮಕ್ಕೆ ಅತಿ ಹೆಚ್ಚು ಪ್ರಚಾರ ಸಿಗುವ ಹಾಗೆ ಮತ್ತು ಅಲ್ಲಿಗೆ ಭಾರತೀಯರು ಹಾಗೂ ವಿದೇಶಿಯರು ಕೂಡ ಹೆಚ್ಚು ಪ್ರಮಾಣದಲ್ಲಿ ಬರೋದಕ್ಕೆ ಕಾರಣ ಆಗುತ್ತೆ ಮತ್ತು ಭಾರತೀಯರ ಸ್ವಾಭಿಮಾನ ಜಾಗೃತಗೊಳ್ಳೋದಕ್ಕೆ ಕೂಡ ಈ ಟ್ರೆಂಡ್ ಕಾರಣ ಆಗ್ತಾ ಇದೆ. ಇದೇ ಅಲ್ವಾ ಭಾರತಕ್ಕೆ ಬೇಕಾಗಿದ್ದು. ಇದು ಗೆಳೆಯರೆ ಲಕ್ಷದ್ವೀಪಕ್ಕೆ ಭಾರತದ ಪ್ರಧಾನಿ ಕೊಟ್ಟ ಭೇಟಿಯಿಂದ ಉಂಟಾಗ್ತಾ ಇರೋ ಪರಿಣಾಮಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.